ಕರ್ನಾಟಕದ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಮಹಿಳಾ ನಾಯಕಿ ಎಂದರೆ ಅದು ಶೋಭಾ ಕರಂದ್ಲಾಜೆ. ಕರಾವಳಿ ಭಾಗದಿಂದ ಬಂದು ರಾಜ್ಯ ರಾಜಕೀಯದಲ್ಲಿ ಮಿಂಚಿ ಇಂದು ಕೇಂದ್ರ ಸಚಿವರಾಗಿ ದೆಹಲಿ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವ ಶೋಭಾ ಕರಂದ್ಲಾಜೆಯವರ ಯಶಸ್ಸಿನ ಹಿಂದೆ ಒಬ್ಬರ ಹೆಸರು ಸದಾ ಕೇಳಿ ಬರ್ತಾ ಇರುತ್ತೆ. ಅವರೇ ಕರ್ನಾಟಕದ ರಾಜಹುಲಿ BS ಯಡಿಯೂರಪ್ಪ. ಹಾಗಾದ್ರೆ ಶೋಭಾ ಕರಂದ್ಲಾಜೆಯವರ ರಾಜಕೀಯ ಬೆಳವಣಿಗೆಯಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಎಷ್ಟಿದೆ? BSY ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ಶೋಭಾ ಕರಂದ್ಲಾಜೆಯವರು ಇಂದು ಕೇಂದ್ರ ಸಚಿವರಾದ ಮೇಲೆ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಬೆಳೆದಿದೆ? ಎಲ್ಲಕ್ಕಿಂತ ಮುಖ್ಯವಾಗಿ ಹಲವು ದಶಕಗಳಿಂದ ಇವರಿಬ್ಬರ ಬಗ್ಗೆ ಹರಿದಾಡ್ತಾ ಇರುವ ಆ ಮದುವೆಯ ವದಂತಿಗಳ ಹಿಂದಿನ ಸತ್ಯಾಂಶವೇನು? ಶೋಭಾ ಕರಂದ್ಲಾಜೆಯವರ ರಾಜಕೀಯ ಜೀವನದ ಏರಿಳಿತಗಳು ಮತ್ತು BSY ಜೊತೆಗಿನ ಆ ಸಂಕೀರ್ಣ ಸಂಬಂಧದ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ವಿವಾದಾತ್ಮಕ ಮಹಿಳಾ ನಾಯಕಿಯರಲ್ಲಿ ಶೋಭಾ ಕರಂದ್ಲಾಜೆಯವರ ಹೆಸರು ಸದಾ ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಕರಾವಳಿ ಕರ್ನಾಟಕದ ಪುತ್ತೂರಿನಿಂದ ಆರಂಭವಾದ ಇವರ ರಾಜಕೀಯ ಪಯಣ ಇಂದು ರಾಷ್ಟ್ರ ರಾಜಧಾನಿ ದೆಹಲಿಯ ಕೇಂದ್ರ ಸಚಿವ ಸಂಪುಟದವರೆಗೆ ವಿಸ್ತರಿಸಿದೆ. ಶೋಭಾ ಕರಂದ್ಲಾಜೆಯವರು ಅಕ್ಟೋಬರ್ 23, 1966ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸಮೀಪದ ಚಾರ್ವಕ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದ್ರು. ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಶೋಭಾ ಅವರು ಸಮಾಜ ಸೇವೆಯಲ್ಲಿ ಮೊದಲಿನಿಂದಲೂ ಆಸಕ್ತಿಯನ್ನ ಹೊಂದಿದ್ರು. ಇವರ ಶೈಕ್ಷಣಿಕ ಹಿನ್ನೆಲೆಯು ಇವರ ಆಡಳಿತಾತ್ಮಕ ದಕ್ಷತೆಗೆ ಭದ್ರ ಬುನಾದಿಯನ್ನ ಹಾಕ್ತು. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಪದವಿ ಅಂದ್ರೆ MSW ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸಮಾಜಶಾಸ್ತ್ರದಲ್ಲಿ MA ಪದವಿಯನ್ನ ಪಡೆದರು. ಇವರ ರಾಜಕೀಯ ಜೀವನದ ಅಡಿಪಾಯವು RSS ಮೂಲಕ ನಿರ್ಣಾಯಕವಾಗಿತ್ತು. ಬಹಳ ಚಿಕ್ಕ ವಯಸ್ಸಿನಲ್ಲೇ ಸಂಘದ ಸಿದ್ಧಾಂತಕ್ಕೆ ಆಕರ್ಷಿತರಾದ ಶೋಭಾ ಅವರು ರಾಷ್ಟ್ರ ಸೇವಿಕ ಸಮಿತಿಯ ಪೂರ್ಣಾವಧಿ ಕಾರ್ಯಕರ್ತೆಯಾಗಿ ಅಂದರೆ ಪ್ರಚಾರಕಿಯಾಗಿ ಕೆಲಸವನ್ನ ಮಾಡಿದರು. ಕರಾವಳಿ ಭಾಗದಲ್ಲಿ ಸಂಘದ ಸಂಘಟನಾತ್ಮಕ ಚಟುವಟಿಕೆಗಳಲ್ಲಿ ಆಕ್ಟಿವ್ ಆಗಿದ್ದ ಇವರು ಮಹಿಳೆಯರನ್ನ ರಾಜಕೀಯವಾಗಿ ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 1996ರಲ್ಲಿ ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಳ್ಳುವ ಮೂಲಕ ಆಕ್ಟಿವ್ ರಾಜಕಾರಣಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಶೋಭಾ ಕರಂದ್ಲಾಜೆಯವರ ರಾಜಕೀಯ ಭವಿಷ್ಯವನ್ನ ರೂಪಿಸುವಲ್ಲಿ BS ಯಡಿಯೂರಪ್ಪ ಅವರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ. 1990ರ ದಶಕದಲ್ಲಿ ಯಡಿಯೂರಪ್ಪ ಅವರು ರಾಜ್ಯ ಬಿಜೆಪಿಯ ಪ್ರಬಲ ನಾಯಕರಾಗಿ ಉದಯಿಸುತ್ತಿದ್ದ ಕಾಲದಲ್ಲಿ ಶೋಭಾ ಅವರ ಪರಿಚಯವಾಯಿತು. 1990ರ ಸಂಕಲ್ಪ ರಥಯಾತ್ರೆಯ ಸಮಯದಲ್ಲಿ ಶೋಭಾ ಅವರ ಕೆಲಸದ ಶೈಲಿ ಮತ್ತು ಸಂಘಟನಾ ಚಾತುರ್ಯವನ್ನ ಕಂಡು ಯಡಿಯೂರಪ್ಪ ಅವರು ಪ್ರಭಾವಿತರಾದರು. ಅಂದಿನಿಂದ ಯಡಿಯೂರಪ್ಪ ಅವರ ಅತ್ಯಂತ ನಂಬಿಕಸ್ಥ ಬೆಂಬಲಿಗರಲ್ಲಿ ಶೋಭಾ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ಯಡಿಯೂರಪ್ಪ ಅವರ ಬೆಂಬಲದಿಂದಾಗಿ ಶೋಭಾ ಅವರು ಪಕ್ಷದೊಳಗೆ ವೇಗವಾಗಿ ಬೆಳೀತಾ ಹೋದ್ರು. ಬಿಜೆಪಿಯೊಳಗೆ ತೀವ್ರ ವಿರೋಧವಿದ್ದರೂ ಸಹ 2004ರಲ್ಲಿ ಯಡಿಯೂರಪ್ಪ ಅವರ ಒತ್ತಾಸೆಯ ಮೇರೆಗೆ ಇವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಅಂದ್ರೆ MLCಯನ್ನಾಗಿ ಆಯ್ಕೆ ಮಾಡಲಾಯಿತು. ಇದು ಇವರ ಸಂಸದೀಯ ರಾಜಕಾರಣದ ಮೊದಲ ಪ್ರಮುಖ ಹೆಜ್ಜೆಯಾಗಿತ್ತು. ನಂತರ 2008ರಲ್ಲಿ ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಯಡಿಯೂರಪ್ಪ ಅವರು ಇವರಿಗೆ ಟಿಕೆಟ್ ಅನ್ನ ನೀಡಿದ್ರು. ಸ್ಥಳೀಯ ಕಾರ್ಯಕರ್ತರು ಇವರನ್ನು ಹೊರಗಿನವರು ಎಂದು ಕರೆದು ವಿರೋಧಿಸಿದ್ರು ಕೂಡ ಯಡಿಯೂರಪ್ಪ ಅವರು ಇವರ ಪರವಾಗಿ ಗಟ್ಟಿಯಾಗಿ ನಿಂತು ಚುನಾವಣೆಯಲ್ಲಿ ಗೆಲ್ಲುವಂತೆ ಮಾಡಿದರು. ಇನ್ನು 2008ರಲ್ಲಿ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಾಗ ಯಡಿಯೂರಪ್ಪ ಅವರ ಸಚಿವ ಸಂಪುಟದಲ್ಲಿ ಶೋಭಾ ಅವರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನಂತಹ ಖಾತೆಗಳನ್ನು ನೀಡಲಾಯಿತು. 34 ಸಚಿವರಿದ್ದ ಸಂಪುಟದಲ್ಲಿ ಶೋಭಾ ಅವರು ಏಕೈಕ ಮಹಿಳಾ ಸಚಿವರಾಗಿದ್ದರು. ಸಚಿವರಾಗಿ ಇವರ ಕಾರ್ಯವೈಖರಿಯು ಶ್ಲಾಘನೀಯವಾಗಿತ್ತು. ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ಇವರು ಜಾರಿಗೆ ತಂದ ಯೋಜನೆಗಳು ಮತ್ತು ರಸ್ತೆ ಅಭಿವೃದ್ಧಿಗಾಗಿ ಕೇಂದ್ರದಿಂದ ತಂದ 800 ಕೋಟಿ ಹೆಚ್ಚುವರಿ ಅನುದಾನವು ಇವರ ಆಡಳಿತಾತ್ಮಕ ದಕ್ಷತೆಗೆ ಸಾಕ್ಷಿಯಾಗಿದೆ. ಇನ್ನು ಶೋಭಾ ಕರಂದ್ಲಾಜೆಯವರು ಯಡಿಯೂರಪ್ಪ ಅವರಿಗೆ ಎಷ್ಟು ಆಪ್ತರಾಗಿದ್ರು ಅಂದ್ರೆ ಸರ್ಕಾರದ ಎಲ್ಲ ಪ್ರಮುಖ ನಿರ್ಧಾರಗಳಲ್ಲಿ ಇವರ ಹಸ್ತಕ್ಷೇಪ ಇರ್ತಿತ್ತು ಎಂಬ ಆರೋಪಗಳು ಕೇಳಿ ಬಂದಿದ್ವು. ವಿರೋಧಿಗಳು ಇವರನ್ನು ಸೂಪರ್ CM ಎಂದು ಕರೆಯಲಾರಂಭಿಸಿದ್ರು. ಅಧಿಕಾರಿಗಳು ಯಡಿಯೂರಪ್ಪ ಅವರ ಸಹಿ ಪಡೆಯುವ ಮೊದಲು ಅಂದ್ರೆ ಸಿಗ್ನೇಚರ್ ಅನ್ನ ಪಡೆಯುವ ಮೊದಲು ಫೈಲ್ಗಳನ್ನು ಶೋಭಾ ಅವರಿಗೆ ತೋರಿಸಬೇಕಾದ ಅನಿವಾರ್ಯತೆ ಇತ್ತು ಎಂಬ ವದಂತಿಗಳು ಹಬ್ಬಿದ್ವು. ಇದೇ ಕಾರಣದಿಂದಾಗಿ 2009ರಲ್ಲಿ ಬಿಜೆಪಿಯೊಳಗಿನ ಬಂಡಾಯ ಸ್ಫೋಟಿಸಿತು. ಬಳ್ಳಾರಿಯ ರೆಡ್ಡಿ ಸಹೋದರರು ಅಂದ್ರೆ ಜನಾರ್ದನ ರೆಡ್ಡಿ ಮತ್ತು ಕರುಣಾಕರ ರೆಡ್ಡಿ ಯಡಿಯೂರಪ್ಪ ಅವರ ವಿರುದ್ಧ ಬಂಡಾಯವೆದ್ದಾಗ ಶೋಭಾ ಕರಂದ್ಲಾಜೆಯವರನ್ನು
ಸಂಪುಟದಿಂದ ಕೈಬಿಡಬೇಕು ಎಂಬುದು ಇವರ ಮೊದಲ ಬೇಡಿಕೆಯಾಗಿತ್ತು. ಸರ್ಕಾರದ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಅನಿವಾರ್ಯವಾಗಿ ಯಡಿಯೂರಪ್ಪ ಅವರು ಶೋಭಾ ಅವರನ್ನು ನವೆಂಬರ್ 9, 2009 ಸಂಪುಟದಿಂದ ಕೈಬಿಡಬೇಕಾಯಿತು. ಆ ಸಮಯದಲ್ಲಿ ಯಡಿಯೂರಪ್ಪ ಅವರು ಮಾಧ್ಯಮಗಳ ಮುಂದೆ ಬಂದು ಕಣ್ಣೀರು ಹಾಕುತ್ತಾ ಶೋಭಾ ಅವರಿಗೆ ಅನ್ಯಾಯ ಮಾಡಿದ್ದೇನೆ, ದೇವರು ನನ್ನನ್ನು ಕ್ಷಮಿಸುವುದಿಲ್ಲ ಎಂದು ಭಾವುಕರಾಗಿದ್ದು ಅವರ ನಡುವಿನ ರಾಜಕೀಯ ಮತ್ತು ವೈಯಕ್ತಿಕ ನಂಟನ್ನು ಪ್ರತಿಬಿಂಬಿಸುತ್ತದೆ. ಆದರೂ ಶೋಭಾ ಕರಂದ್ಲಾಜಿಯವರ ರಾಜಕೀಯ ವನವಾಸವು ಸುದೀರ್ಘ ಕಾಲ ಇರಲಿಲ್ಲ. 2010ರಲ್ಲಿ ಯಡಿಯೂರಪ್ಪ ಅವರು ತಮ್ಮ ಬಲ ಪ್ರದರ್ಶನದ ಮೂಲಕ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡರು ಮತ್ತು ಅತ್ಯಂತ ಪ್ರಭಾವಶಾಲಿ ಇಂಧನ ಇಲಾಖೆಯ ಜವಾಬ್ದಾರಿಯನ್ನ ನೀಡಿದರು. ನಂತರ 2012ರಲ್ಲಿ ಭ್ರಷ್ಟಾಚಾರದ ಆರೋಪಗಳ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವರು ಬಿಜೆಪಿಯನ್ನ ತೊರೆದು ಕರ್ನಾಟಕದ ಜನತಾ ಪಕ್ಷವನ್ನು ಅಂದರೆ ಕೆಜೆಪಿ ಪಕ್ಷವನ್ನು ಸ್ಥಾಪಿಸಿದಾಗ ಶೋಭಾ ಕರಂದ್ಲಾಜಿಯವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಯಡಿಯೂರಪ್ಪ ಅವರೊಂದಿಗೆ ಕೈ ಜೋಡಿಸಿದರು. ನಂತರ 2014ರಲ್ಲಿ ಶೋಭಾ ಕರಂದ್ಲಾಜಿಯವರು ರಾಷ್ಟ್ರ ರಾಜಕಾರಣಕ್ಕೆ ಪ್ರವೇಶಿಸಿದರು. ಉಡುಪಿ, ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ 1.81 ಲಕ್ಷ ಮತಗಳ ಅಂತರದಿಂದ ಗೆದ್ದರು. ಅಂದಿನಿಂದ ಇವರ ರಾಜಕೀಯ ಪ್ರಭಾವವು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ವಿಸ್ತರಿಸಿತು. ನಂತರ 2019ರ ಚುನಾವಣೆಯಲ್ಲಿ ಅದೇ ಕ್ಷೇತ್ರದಿಂದ 3.49 ಲಕ್ಷ ಮತಗಳ ದಾಖಲೆಯ ಅಂತರದಿಂದ ಮರು ಆಯ್ಕೆಯಾದರು. ಇದು ಕರ್ನಾಟಕದ ಮಹಿಳಾ ಅಭ್ಯರ್ಥಿಯೊಬ್ಬರು ಗಳಿಸಿದ ಅತಿ ಹೆಚ್ಚಿನ ಮತಗಳ ಅಂತರವಾಗಿದೆ. ಇನ್ನು ಜುಲೈ 7, 2021ರಂದು ಇವರು ಪ್ರಧಾನಿ ನರೇಂದ್ರ ಮೋದಿಯವರ ಸಂಪುಟಕ್ಕೆ ಸೇರ್ಪಡೆಗೊಂಡರು. ಇದು ಇವರ ರಾಜಕೀಯ ಜೀವನದ ಅತ್ಯಂತ ಪ್ರಮುಖ ಮೈಲುಗಲ್ಲಾಗಿದೆ. ಕೇಂದ್ರ ಸಚಿವೆಯಾದ ನಂತರ ಇವರ ಪ್ರಭಾವವೂ ಕೂಡ ಹೆಚ್ಚಾಗಿದೆ. ಇನ್ನು ಶೋಭಾ ಕರಂದ್ಲಾಜೆ ಮತ್ತು BS ಯಡಿಯೂರಪ್ಪ ಅವರ ಸಂಬಂಧದ ಬಗ್ಗೆ ದಶಕಗಳಿಂದಲೂ ರಾಜಕೀಯ ವಲಯದಲ್ಲಿ ವದಂತಿಗಳು ಕೇಳಿ ಬರ್ತಾ ಇವೆ. ಇವರಿಬ್ಬರ ನಡುವೆ ಕೇವಲ ರಾಜಕೀಯ ಸಂಬಂಧಕ್ಕಿಂತ ಹೆಚ್ಚಿನದ್ದಾದ ಒಡನಾಟವಿದೆ ಎಂಬುದು ವಿರೋಧ ಪಕ್ಷಗಳ ಪ್ರಮುಖ ಟೀಕೆಯಾಗಿತ್ತು. ಈ ವದಂತಿಗಳಿಗೆ ಅತ್ಯಂತ ದೊಡ್ಡ ತಿರುವು ದೊರೆತಿದ್ದು 2016ರಲ್ಲಿ ಕೆಜೆಪಿಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದ ಪದ್ಮನಾಭ ಪ್ರಸನ್ನ ಕುಮಾರ್ ಅವರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜಿಯವರು ಕೇರಳದ ದೇವಸ್ಥಾನವೊಂದರಲ್ಲಿ ರಹಸ್ಯವಾಗಿ ಮದುವೆಯಾಗಿದ್ದಾರೆ ಎಂದು ಆರೋಪಿಸಿದರು. ಕೇರಳದ ಭಗವತಿಯಮ್ಮ ದೇವಸ್ಥಾನದಲ್ಲಿ ಇಬ್ಬರು ರಹಸ್ಯವಾಗಿ ಮದುವೆಯಾಗಿದ್ದಾರೆ. ಮದುವೆಯ ನಂತರ ಯಡಿಯೂರಪ್ಪ ಅವರು ಹರಕೆಯಂತೆ ಆ ದೇವಸ್ಥಾನಕ್ಕೆ ಭೋಜನ ಶಾಲೆಯನ್ನ ಕಟ್ಟಿಸಿಕೊಟ್ಟಿದ್ದಾರೆ. ನಂತರ ಜ್ಯೋತಿಷಿಗಳ ಸಲಹೆಯ ಮೇರೆಗೆ ತಿರುಪತಿಯಲ್ಲಿಯೂ ಮತ್ತೊಮ್ಮೆ ಮದುವೆಯಾಗಿದ್ದಾರೆ. ತಮ್ಮ ಬಳಿ ಈ ರಹಸ್ಯ ಮದುವೆಯ ವಿಡಿಯೋ ಇರುವ CD ಇದೆ ಎಂದು ಇವರು ಪ್ರತಿಪಾದಿಸಿದರು. ಇನ್ನು ಈ ವಿಷಯದ ಬಗ್ಗೆ ಶೋಭಾ ಕರಂದ್ಲಾಜಿಯವರು ಯಡಿಯೂರಪ್ಪನವರು ಹಾಗೂ ಯಡಿಯೂರಪ್ಪನವರ ಮಕ್ಕಳಾದ BY ರಾಘವೇಂದ್ರ ಹಾಗೂ BY ವಿಜಯೇಂದ್ರ ಅವರು ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಈ ವಿಷಯವನ್ನ ತಳ್ಳಿ ಹಾಕಿದ್ರು. ಒಟ್ಟಾರೆಯಾಗಿ ಶೋಭಾ ಕರಂದ್ಲಾಜಿಯವರು ಯಡಿಯೂರಪ್ಪನವರ ಪ್ರಭಾವದಿಂದ ಕೇವಲ ರಾಜ್ಯ ರಾಜಕೀಯದಲ್ಲಿ ಅಷ್ಟೇ ಅಲ್ಲದೆ ರಾಷ್ಟ್ರ ರಾಜಕೀಯದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.